ಈ ಕಾಫಿ ತಂದು ಕೊಡೋ ಹುಡುಗನಾಗಿ ಅವರು ಸೇರ್ಕೊಂಡು ಎಲ್ಲ ಹೀರೋಯಿನ್ಗಳು ಸ್ಲಿಪ್ಪರ್ ತಂದು ಕೊಡೋದಾಗ್ಲಿ, ಅದು ಆಗ್ಲಿ, ಕಾಸ್ಟ್ಯೂಮರ್ ತರ ಕೆಲಸ ಮಾಡಿ ಹೇಗೆ ತಗೊಳೋದು ಅವಾರ್ಡ್ ಅಂತ ಗೊತ್ತಿಲ್ಲ. ಅವಾರ್ಡ್ ತಗೊಂಬೇಕು, ಕೊಡೋದಲ್ಲ, ಹೋಗಿ ತಗೊಂಡು. ನಾನ್ ನೋಡಿದಂಗೆ ಒಂದ್ 7-8 ವರ್ಷ ಆ ಫೈಲ್ಗಳನ್ನ ತಗೊಂಡು ಆಲ್ಮೋಸ್ಟ್ 69 years 70 ಆಗ್ತಾ ಬಂದ ಇನ್ನೂ ಗುರುತಿಲ್ಲ ಅಂದ್ರೆ ಯಾವಾಗ ಗುರುತಿಸ್ತಾರೆ? ದೊಡ್ಡ ದೊಡ್ಡ ಅವಾರ್ಡ್ಗಳು ಅಂತ ನಮ್ಮ ಫಂಕ್ಷನ್ಸ್ ಗಳಲ್ಲ, ಅದಕ್ಕೆ ಇವತ್ತು ಇನ್ವೈಟ್ ಗೊತ್ತೇ ಇಲ್ಲ. ರಾಜ್ವರ್ಧನ್ ನಾನು ಡಿಂಗ್ರಿ ನಾಗರಾಜ್ ಮಗನೇ ಅಂತ ಪ್ರಮೋಟ್ ಮಾಡ್ಕೊಂಡ್ ಬಂದ್ರು. ಅಂದ್ರೆ ಅಪ್ಪ ಅಂದ್ರೆ ಅಷ್ಟೊಂದು ಪ್ರೀತಿ. ಕೆಲವರು ಯಾರ ಹೆಸರು ಹೇಳಲ್ಲ, ನನ್ನ ಸ್ವಂತ ಪ್ರತಿಭೆಯಿಂದ ನಾನು ಬರ್ತೀನಿ ಅಂತಾರೆ. ಆದ್ರೆ ರಾಜ್ವರ್ಧನ್ ಮಾತ್ರ ಇಲ್ಲ, ಅಪ್ಪನ ಹೆಸರು ಹೇಳ್ಕೊಂಡೆ ನಾನು ಬರ್ತೀನಿ ಅಂತ. ನನಗೆ ತುಂಬಾ ಖುಷಿ ಮತ್ತೆ ತುಂಬಾ ಪ್ರೌಡ್ ನನ್ನ ತಂದೆ ಅಂದ್ರೆ. ಯಾಕೆ ಅಂದ್ರೆ ಅವರು ಅವ್ರ ಜರ್ನಿ ನಿಮ್ಗಳಿಗೆ ತುಂಬಾ ಚೆನ್ನಾಗಿ ಗೊತ್ತು. ಒಂದ್ ಟೀ ಕಾಫಿ ತಂದ್ಕೊಡೋ ಹುಡುಗನಾಗಿ ಅವರು ಸೇರ್ಕೊಂಡು ಎಲ್ಲ ಹೀರೋಯಿನ್ಗಳು ಸ್ಲಿಪ್ಪರ್ ತಂದು ಕೊಡೋದಾಗ್ಲಿ, ಅದು ಆಗ್ಲಿ, ಕಾಸ್ಟ್ಯೂಮರ್ ತರ ಕೆಲಸ ಮಾಡಿ ಏನ್ ಈ ತರದ್ ಮಾಡಿಲ್ಲ ಅನ್ನೋ ತರ ಇಲ್ಲ. ತುಂಬಾ ಕಷ್ಟಪಟ್ಟಿದ್ದಾರೆ. ನನ್ ತಂದೆ ಹೇಳ್ತಾರೆ 1 kg ಗೋಧಿ ಹಿಟ್ಟು ತಗೊಂಡ್ಬಂದು ಅದಕ್ಕೆ ನೀರ್ ಹಾಕಿ ಕಲ್ಸ್ಕೊಂಡು 5-6 ತಿಂಗಳು ತಿಂದಿದ್ದಾರೆ. ಸೊ ಆ ತರ ಕಷ್ಟಪಟ್ಟು 700-800 ಸಿನಿಮಾ ಮಾಡೋದು ಅಂದ್ರೆ ಸುಲಭ ಅಲ್ವೇ ಅಲ್ಲ. ಸೊ ಅದಕ್ಕೆ ನನಗೆ ತುಂಬಾ ಪ್ರೌಡ್ ಇದೆ. ಮತ್ತೆ ಯಾವ ಕಷ್ಟ ನನಗೆ ಗೊತ್ತಿಲ್ಲ, ಯಾವುದೂ ಕಷ್ಟ ನನಗೆ ಗೊತ್ತಿಲ್ಲ. ಇದೆಲ್ಲ ಈಗ ನಾವು ಕೇಳಿರೋದು ಬೇರೆ ಇಂಟರ್ವ್ಯೂ ಅಲ್ಲಿ. ನನ್ನ ತಂದೆ ನನಗೆ ನಾನು ಕಷ್ಟ ಆಗ್ತಿದೆ ಅಂತ ಯಾವತ್ತೂ ಹೇಳಿಲ್ಲ. ನಾನು ತುಂಬಾ ಒಳ್ಳೆ ಕಾಲೇಜಲ್ಲಿ ಓದಿಸಿದ್ರು, ತುಂಬಾ ಒಳ್ಳೆ ಸ್ಕೂಲಲ್ಲಿ ಹೇಳ್ಸಿದ್ರು, ಕೇಳಿದ ಗಾಡಿ ಕೊಡ್ಸಿದ್ರು. ಯಾವುದನ್ನು ಏನು ನಮ್ಗಿಲ್ಲ ಅಂತ ಹೇಳೇ ಇಲ್ಲ. ನನಗಾಗ್ಲಿ ನಮ್ಮ ಅಕ್ಕಗಾಗ್ಲಿ ಎಜುಕೇಶನ್ ಕಮ್ಮಿ ಮಾಡಿಲ್ಲ. ನನಗೆ ಗೊತ್ತೇ ಇಲ್ಲ, ನಮ್ಗೆ ಕಷ್ಟ ಅಂದ್ರೇನೆ ಗೊತ್ತಿಲ್ಲ. ತುಂಬಾ ನೀಟಾಗಿ ನೋಡ್ಕೊಂಡಿದ್ದಾರೆ. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ನಮಗ್ ಗೊತ್ತಿಲ್ಲ. ಸೊ ಈಗ ನಾವು ಸಿನಿಮಾ ಅಂತ ಬಂದು ನಮಗೊಂದು ಜವಾಬ್ದಾರಿ ಅಂತ ಬಂದ್ಮೇಲೆ ನಮ್ಮ ತಂದೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ ಅಷ್ಟೇ ನಮಗೆ. ಸಿನಿಮಾಗೆ ಬಂದ ಮೇಲೆ ನನಗೆ ಕಷ್ಟ ಅಂತ ಗೊತ್ತಾಗಿತ್ತು. ಅಲ್ಲಿವರೆಗೆ ನನ್ನ ಕಾಲ್ ಧೂಳುನು ಆಗಿರ್ಲಿಲ್ಲ. ನನ್ನ ಕಾಲು ಅಷ್ಟು ಚೆನ್ನಾಗಿದ್ವಿ ನಾವು. ಬಹುಶಃ ತಂದೆ ಬಗ್ಗೆ ಇಷ್ಟೊಂದು ಹೇಳ್ತೀರ ಅಂತ ಅಂದಾಗ ಸ್ವಲ್ಪ ಹಿಂದಕ್ಕೆ ಹೋಗೋಣ. ತಂದೆಯ ಆ ದಿನಗಳನ್ನ ನೀವು ಮೆಲ್ಕ್ ಹಾಕಿದ್ರೆ ಇಷ್ಟೆಲ್ಲ ಕಷ್ಟ. ಎಲ್ಲೋ ಒಂದ್ ಕಡೆಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ ತಂದೆ ತುಂಬಾ ಸಿನಿಮಾಗಳು ಮಾಡಿ ಇವತ್ತಿಗೂ ಡಿಂಗ್ರಿ ನಾಗರಾಜ್ ಅಂದ್ರೆ ಒಂದು ಹೆಸರು ಇದೆ, ಐಡೆಂಟಿಟಿ ಇದೆ, ಅವ್ರದೇ ಆದಂತ ಛಾಪನ ಮೂಡಿಸೋದು. ಬಹುಶಃ ಸರ್ಕಾರ ಆಗ್ಲಿ, ಇತರ ಸಂಘ ಸಂಸ್ಥೆಗಳಾಗ್ಲಿ, ಚಿತ್ರರಂಗ ಆಗ್ಲಿ ತಂದೆಗೆ ಸಿಗಬೇಕಾದ ಘನತೆ ಮತ್ತು ಗೌರವ ಅದು ಸಿಕ್ಕಿಲ್ಲ ಅಂತ ಅನ್ಸೋದು. ಖಂಡಿತವಾಗ್ಲೂ ಸಿಕ್ಕಿಲ್ಲ ಸರ್. ಏನಕ್ಕೆ ಅಂದ್ರೆ ನಾನೇ ಸಣ್ಣ ವಯಸ್ಸಿಂದ ನೋಡಿದೀನಿ. ಪ್ರತಿ ಸಾರಿ ರಾಜ್ಯೋತ್ಸವ ಬರ್ಬೋದು, ಯಾವ್ದೋ ಗೌರ್ಮೆಂಟ್ ಬಂದಾಗ ಈ ಸಾರಿ ಆದ್ರೂ ಸಿಗತ್ತೆ ಅಂದ್ಬಿಟ್ಟು ಫೈಲ್ಗಳನ್ನ ರೆಡಿ ಮಾಡಿ, ಅವ್ರ ರೆಸ್ಯೂಮ್ಗಳನ್ನ ರೆಡಿ ಮಾಡಿ, ಅವರ ಒಂದಷ್ಟು ವರ್ಕ್ಗಳಂದ್ರೆ ಅವ್ರ ಗುಬ್ಬಿ ವೀರಣ್ಣ ಥಿಯೇಟರ್ ಇಂದನೂ ಅಲ್ಲಿಂದನೂ ಬಂದಿದ್ದಾರೆ. ಅಲ್ಲಿಂದ ಒಂದಷ್ಟು ಫೈಲ್ಗಳು ಮಾಡ್ಕೊಂಡು CM ಮನೆ, DCM ಮನೆ, ಯಾರ್ಯಾರ ಕಲ್ಯಾಣ ಇಲಾಖೆಗಳು ಯಾವ್ದು ಇರುತ್ತಲ್ಲ ಅಲ್ಲೆಲ್ಲ ಹೋಗಿ ಕೊಟ್ಟು ಬಂದಿರೋ ದಿನಗಳನ್ನು ನಾನು ನೋಡಿದ್ದೀನಿ. ಅಂದ್ರೆ ಬೇರೆ ಯಾರಿಗೋ ಅವಾರ್ಡ್ ಬರ್ತಿದೆ ಅಂದ್ರೆ ನನ್ನ ತಂದೆಗೆ ಆ ಜರ್ನಿ ಗೊತ್ತಿಲ್ಲ, ಹೇಗ್ ತಗೊಳೋದು ಅವಾರ್ಡ್ ಅನ್ನೋದು ಗೊತ್ತಿಲ್ಲ. ಅವ್ರ ಪ್ರಕಾರ ಏನೋ ಅಂದ್ರೆ ನಾನು ಕೆಲಸ ಮಾಡಿದೀನಿ, ನನ್ಗೆ ಅರ್ಹತೆ ಇದೆ, ಕೊಡ್ಬೇಕು ಅದು ಅನ್ನೋದು. ಬಟ್ ಇಲ್ಲಿ ಆತರ ವರ್ಕ್ ಆಗಲ್ಲ. ಅವಾರ್ಡ್ ಅಂದ್ರೆ ತಗೊಬೇಕು, ಕೊಡೋದಲ್ಲ. ಅದು ಕೊಡೋದಲ್ಲ, ಹೋಗಿ ತಗೊಬೇಕು. ನಿಮ್ ಪವರ್ ತೋರಿಸಿ ನೀವ್ ಎಷ್ಟು ಇನ್ಫ್ಲೂಯೆನ್ಸ್ ಆಗಿದ್ರೆ, ನೀವ್ ಯಾರ ಕಡೆಯಿಂದ ಇದ್ ಮಾಡ್ತೀರಾ, ಅದರಿಂದ ಅವಾರ್ಡ್ಸ್ ಗಳ ಬರ್ತಿದೆ. ಸರಿಯಾಗಿ ಗುರುತಿಸ್ಲೇ ಇಲ್ಲ ಸರ್, ಗುರುತಿಸ್ಲೇ ಇಲ್ಲ. ಇವತ್ತಿಗೂ ತುಂಬಾ ಕಮ್ಮಿ ಅವಾರ್ಡ್ಸ್ ಗಳು ಬಂದಿರೋದು. ಅವರು ಅದನ್ನ ನಾನ್ ನೋಡ್ದಂಗೆ ಒಂದ್ 7-8 ವರ್ಷ ಆ ಫೈಲ್ಗಳನ್ನ ತಗೊಂಡು ಓಡಾಡಿದ್ದಾರೆ, ಯಾವ್ದು ಆಗ್ಲಿಲ್ಲ. ಸೊ ಅದಕ್ಕೆ ಕಂಪ್ಲೀಟ್ ಆಗಿ ಬಿಟ್ಬಿಟ್ರು. ಈಗ ಆಲ್ಮೋಸ್ಟ್ 69 years 70 ಆಗ್ತಾ ಬಂತು. ಇನ್ನೂ ಗುರುತಿಸ್ಲಿಲ್ಲ ಅಂದ್ರೆ ಯಾವಾಗ ಗುರುತಿಸ್ತಾರೆ ಅನ್ನೋದು ಈ ಕಂಪ್ಲೀಟ್ ಬಿಟ್ಟಾಕಿದ್ದಾರೆ, ಬೇಡ ಅದು ಅಂತ. ಕೆಲವೊಂದು ಸಂಘ ಸಂಸ್ಥೆಗಳು ಕರೆಸಿ ಆನರ್ ಮಾಡ್ತಾರಲ್ಲ, ಅದಕ್ಕೆ ತೃಪ್ತಿ ಪಟ್ಕೊಂಡಿದ್ದಾರೆ. ಅವ್ರಿಗೆ ಸಿಗ್ಬೇಕಾಗಿದ್ದಂತ ಇದು ಸಿಗ್ಲೇ ಇಲ್ಲ. ದೆನ್ ಹಂಗೆ ಕಂಟಿನ್ಯೂ ಆದ್ರೆ ಆ ಬಿಚ್ಚುಗತ್ತಿಗೆ ಒಂದು ಒಳ್ಳೆ ಅವಾರ್ಡ್ ಆಗ್ಬೋದಾಗಿತ್ತು. ಅವತ್ತಿನ 2020 ರಿಲೀಸ್ ಆಗಿದ್ದೆ ಕಮ್ಮಿ ಸಿನಿಮಾಗಳು, ಅದರಲ್ಲಿ ಹಿಸ್ಟಾರಿಕಲ್ ಇರ್ಲೇ ಇಲ್ಲ. ಆ ಸಿನಿಮಾಗ್ ನನಗೆ ಇದೇ ಆಗ್ಲಿಲ್ಲ. ಮೇ ಬಿ ನಮ್ಮ ಫ್ಯಾಮಿಲಿಗೆ ಅವಾರ್ಡ್ ಅನ್ನೋದು ಗೊತ್ತಿಲ್ಲ ಅನ್ಸುತ್ತೆ, ದೂರ ಆಗ್ಬಿಟ್ಟು. ಮೇ ಬಿ ಅವ್ರಿಗೂ ಗೊತ್ತಿಲ್ಲ, ನನ್ಗೂ ಗೊತ್ತಿಲ್ಲ. ಸೊ ಬಿಟ್ಬಿಟ್ಟಿದೀವಿ. ಗೊತ್ತಿಲ್ಲ ನಮ್ಗು ಯಾವಾಗ ಏನು ಅಂತ. ಅಂದ್ರೆ ಆ ಡೆಬ್ಯೂ ಅನ್ನೋದು ಒಂದಿರತ್ತಲ್ಲ, ಆ ಡೆಬ್ಯೂ ಒಂದೇ ಸಾರಿ ಸಿಗೋದು. ಅಷ್ಟು ಎಫರ್ಟ್ ಹಾಕಿದ್ದೆ ನಾನು.
ಅದು ರೆಕಗ್ನೈಸೇ ಆಗ್ಲಿಲ್ಲ. ಸೊ ಎಲ್ಲೊಂದ್ ಕಡೆ ತಾರತಮ್ಯ ಇದೆ ಅಂತ ಅನ್ಸುತ್ತಾ? ನಮಗ್ ಗೊತ್ತಿಲ್ಲ ಅನ್ಸುತ್ತೆ, ಮೇ ಬಿ ನಮಗ್ ಗೊತ್ತಿಲ್ಲ, ಆ ವೇ ಒಂದ್ ಗೊತ್ತಿಲ್ಲ ನಮ್ಗೆ. ದೆನ್ ಗೌರ್ಮೆಂಟ್ ಅವಾರ್ಡ್ಸ್ಗಳು ಬಿಡಿ, ಬೇರೆ ಬೇರೆ ಒಂದಷ್ಟು ಅವಾರ್ಡ್ಗಳು, ಈಗೇನು ದೊಡ್ಡ ದೊಡ್ಡ ಅವಾರ್ಡ್ಗಳು ಅಂತ ನಮ್ಮ ಫಂಕ್ಷನ್ಸ್ ಗಳೆಲ್ಲ ಮಾಡ್ತಾರಲ್ಲ, ಅದಕ್ಕೆ ಇವತ್ತವರೆಗೂ ಇನ್ವೈಟೇ ಮಾಡಿಲ್ಲ, ಗೊತ್ತೇ ಇಲ್ಲ ನಮಗೆ. ನಾನು ಆಗೂನು ಕೇಳಿದೆ ಒಂದ್ಸರಿ, ಏನಕ್ಕೆ ಬಿಚ್ಚುಗತ್ತಿ, ಇಲ್ಲ ನಾವು ಹಿಸ್ಟಾರಿಕಲ್ನ ಕನ್ಸಿಡರೇ ಮಾಡಲ್ಲ. ಹಿಸ್ಟಾರಿಕಲ್ನ ಕನ್ಸಿಡರ್ ಮಾಡಲ್ಲ ಏನ್ ಹೇಳೋದು? ಈಗ ಒಂದ್ ಡೆಬ್ಯೂ ಅನ್ನೋದು ಮುಗೀತು, ದೆನ್ ಅದಾದ್ಮೇಲೆ ವರ್ಷಕ್ಕೆ 2 ಸಿನಿಮಾಗಳು ಮಾಡ್ಕೊಂಡ್ ಬಂದ್ವಿ, ಅದನ್ನು ಕನ್ಸಿಡರ್ ಆಗಲಿಲ್ಲ. ಅವಾರ್ಡ್ ಬೇಡವೇ ಬೇಡ, ಚೆನ್ನಾಗಿ ಕಂಡಿಡಿತಿದಾರ ಸಾಕು ಅಷ್ಟೇ ಅನ್ನತ್ರ. ಸ್ಟಾರ್ ಮಕ್ಕಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆಯೋದಕ್ಕೆ ಆದ್ರೆ ಒಬ್ಬ ಪೋಷಕ ಕಲಾವಿದರ ಮಕ್ಕಳು ಹೀರೋ ಆಗಿ ನಿಲ್ಲೋದು ಸುಲಭದ ಮಾತಲ್ಲ. ಸೊ ನೀವು ಹೀರೋ ಆಗಿ ಎಂಟ್ರಿ ಕೊಟ್ರಿ, ಒಂದು ದೊಡ್ಡ ಸಕ್ಸಸ್ ಆಗಿ ಕಾಣ್ತಾ ಇದೆ, ನಿಮ್ದೇ ಆದಂತಹ ಒಂದಿಷ್ಟು ಚಾಪನ ಮೂಡಿಸ್ಕೊಂಡು ನಿಂತಿದ್ದೀರ. ಸೊ ಈ ಪಯಣದಲ್ಲಿ ನಿಮಗೆ ಹಾದಿ ತುಂಬಾ ಕಠಿಣ ಅನಿಸ್ತಾ, ಸುಲಭ ಅನಿಸ್ತಾ? ಈಗ 5 ಸಿನಿಮಾ ಮಾಡಿದ್ರಿ, ನಾನು ಸಸ್ಟೈನ್ ಆಗಬಲ್ಲೆ ಅಥವಾ ಆಗೋದು ಕಷ್ಟ ಅನಿಸ್ತಾ? ಸಸ್ಟೈನ್ ಆಗ್ಲೇಬೇಕು ಅಂತ ಬಂದಿದೆ ಸರ್ ಇದು. ನಾನು 2014 ಜರ್ನಿ ಸ್ಟಾರ್ಟ್ ಮಾಡಿದಾಗ್ಲೇ ಏನಾದ್ರೂ ಆಗ್ಲಿ ನಾನು ಇಲ್ಲೇ ಇರಬೇಕು, ಅದೊಂದೇ ನಮ್ಮ ತಂದೆ ಅದೊಂದೇ ಹೇಳ್ಕೊಟ್ಟಿರೋದು. ಏನೇ ಕೆಲಸ ಮಾಡೋದು 100% ಮಾಡು, ಅರ್ಧಕ್ಕೆ ಬರೋ ಮಾತೇ ಇಲ್ಲ ನಮ್ಮ ಮನೇಲಿ. ಅರ್ಧಕ್ ಬಿದ್ರೆ ನಾವು ಲೂಸರ್ ತರ, ಆ ತರ ಇಲ್ವೇ ಇಲ್ಲ. ಅರ್ಧಕ್ ಹಿಂದೆ ಬಂದಿದ್ದೇ ಇಲ್ಲ ನಾನು. ಹಂಗ್ ನೋಡಕ್ ಹೋದ್ರೆ ನಮ್ಗೆ ಬಿಚ್ಚುಗತ್ತಿಗೆ ತುಂಬಾ ಅಡಲ್ಸ್ ಇತ್ತು. ಆ ಸಿನಿಮಾ ಮುಗಿಯಕ್ಕೆ ಇರ್ಲಿಲ್ಲ ಅದು. ನಾನು ಬ್ಯಾಂಗ್ಳೂರ್ ಟು ಚಿತ್ರದುರ್ಗ ಒಂದು ಮಿನಿಮಮ್ ಅಂದ್ರೆ 100-150 ಸಾರಿ ಟ್ರಾವೆಲ್ ಮಾಡಿದ್ದೀನಿ. ಆ ಸಿನಿಮಾ ಆಗ್ಲೇಬೇಕು, ರಿಲೀಸ್ ಆಗ್ಲೇಬೇಕು ಅಂತ. ಸೊ ಆ ತರದ ಒಂದಷ್ಟು ಜರ್ನಿ, ನಾನು ಅದನ್ನ ಕಷ್ಟ ಅನ್ಕೊಳೋದೇ ಇಲ್ಲ. ಮೇ ಬಿ ಆ ಪ್ರೊಸೀಜರ್ ಇದೆಲ್ಲ ಬಂದು ಹೋಗುತ್ತೆ, ಯಾರೇ ಮೋಸ ಮಾಡಿದ್ರು, ಯಾರೇ ಅವಮಾನ ಮಾಡಿದ್ರು, ಈ ಟ್ರಾವೆಲ್, ಈ ಜರ್ನಿಲಿ ಇದೆಲ್ಲ ಬರುತ್ತೆ. ಸೊ ಇದನ್ನೆಲ್ಲ ಅನುಭವಿಸ್ಕೊಂಡು ಹೋಗ್ಬೇಕು ಅಂತ ನಾನು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿರ್ತೀನಿ, ತುಂಬಾ ಸ್ಟ್ರಾಂಗ್ ಆಗಿರ್ತೀನಿ. ಹಾಗಾಗಿ ನನ್ಗೆ ಯಾವುದು ಕಷ್ಟ ಅನ್ನಿಸ್ಲಿಲ್ಲ. ಅಂದ್ರೆ ಇಲ್ಲಿ ನಮಗೆ ನಮ್ ಡೈಲಾಗ್ ಶೀಟ್ ಇರುತ್ತೆ, ನಾವ್ ಇದನ್ನ ಆಕ್ಟ್ ಮಾಡ್ತೀವಿ ಅನ್ನೋದಕ್ಕಿಂತ ಹಿಂದೆ ತುಂಬಾ ಕಷ್ಟ ಇರುತ್ತೆ. ಆಕ್ಟಿಂಗ್ ಅಲ್ಲೇನೆ ನಿಮ್ಗೆ ಸ್ಕ್ರೀನ್ ಮೇಲೆ ಏನ್ ಕಾಣಿಸುತ್ತಲ್ಲ, ಅದಕ್ಕಿಂತ ಒಬ್ಬ ಹೀರೋ ಆಗಿ ನಿಂತ್ಕೊಳೋದಿದೆಯಲ್ಲ, ಆ ಪ್ಲೇಸ್ಮೆಂಟ್, ಅದು ತುಂಬಾ ಕಷ್ಟ ಇರುತ್ತೆ. ಅದು ಬೇರೆಯವ್ರಿಗೆ ಯಾರಿಗೂ ಕಾಣಲ್ಲ, ಅದು ನಾವು ಮಾತ್ರ ಅನುಭವಿಸಿರ್ತೀವಿ. ನಾನೇನ್ ಅನ್ಕೊಳೋದು ಅಂದ್ರೆ, ನಾವು ಮಾಡ್ತಾ ಇರೋದು ಒಂದು ಸಿನಿಮಾನೇ 1000 ಜನದ ಕನಸು. ತುಂಬಾ ಜನ ಹುಡುಗರು ಕಾಯ್ತಾ ಇರ್ತಾರೆ ಅದೊಂದು ಚಾನ್ಸ್ಗೋಸ್ಕರ. ಸೊ ಆ ಚಾನ್ಸ್ ನಮಗ್ ಸಿಕ್ಕಿದೆ ಅಂದ್ರೆ 100% ಯೂಸ್ ಮಾಡ್ಕೊಬೇಕು ಅನ್ನೋದು ಒಂದಷ್ಟೇ ನನಗೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ, ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.